ನೇರವಾಗಿ ವಿಷಯಕ್ಕೆ ಬರೋಣ. ಇವತ್ತು ನಾವು ಒಂದು ಅತಿ ದೊಡ್ಡ ಆದರೆ ಕಣ್ಣಿಗೆ ಕಾಣದ ಕಳ್ಳತನದ ಬಗ್ಗೆ ತನಿಖೆ ಮಾಡಲಿದ್ದೇವೆ. ನೋಡಿ, ಇದು ಯಾವುದೋ ಬ್ಯಾಂಕ್ ಅಥವಾ ಚಿನ್ನದ ಅಂಗಡಿ ಕಳ್ಳತನ ಖಂಡಿತ ಅಲ್ಲ. ಬದಲಾಗಿ ನಮ್ಮ ಆಧುನಿಕ ಆಹಾರ ಪದ್ಧತಿಯಲ್ಲಿ ಪ್ರತಿದಿನ ಪ್ರತಿಯೊಬ್ಬರ ತಟ್ಟೆಯಲ್ಲೂ ನಡೆಯುತ್ತಿರುವ ಪೌಷ್ಟಿಕಾಂಶಗಳ ಕಳ್ಳತನ. ನಮ್ಮ ಆಹಾರ ಭದ್ರತೆಯ ಹಿಂದಿರುವ ಈ ನಿಗೂಢ ಸತ್ಯವನ್ನ ಭೇದಿಸುವ ಪ್ರಯತ್ನ ಮಾಡೋಣ. ಬನ್ನಿ, ಇದರ ಆಳಕ್ಕೆ ಇಳಿಯೋಣ. 56%? ಇದೊಂದು ನಿಜಕ್ಕೂ ಆಘಾತಕಾರಿ ಸಂಖ್ಯೆ. ಇದರ ಹಿಂದಿರುವ ವಾಸ್ತವ ಏನ್ ಗೊತ್ತಾ? 50 ವರ್ಷಗಳ ಹಿಂದೆ ನಮ್ಮ ಹಿರಿಯರು ತಿನ್ನುತ್ತಿದ್ದ ಒಂದು ಸಾಮಾನ್ಯ ರೊಟ್ಟಿಗೆ ಹೋಲಿಸಿದರೆ ಇವತ್ತು ನಾವು ಸೇವಿಸುತ್ತಿರುವ ಅದೇ ರೊಟ್ಟಿಯಲ್ಲಿ 56ಕ್ಕಿಂತ ಕಡಿಮೆ ಜಿಂಕ್ ಅಂದರೆ ಸತು ಅಂಶವಿದೆ. ಅಂದರೆ ನಮಗೆ ಅರಿವಿಲ್ಲದಂತೆಯೇ ನಮ್ಮ ತಟ್ಟೆಯಿಂದಲೇ ಬಹುಮುಖ್ಯ ಪೋಷಕಾಂಶಗಳು ಲೂಟಿಯಾಗುತ್ತಿವೆ. ನಮ್ಮ ಅಜ್ಜ ಅಜ್ಜಿಯರ ಕಾಲದ ಪೌಷ್ಟಿಕಾಂಶ ಭರಿತ ಆಹಾರ ಎಲ್ಲಿದೆ ಹಾಗೂ ಇಂದಿನ ಕೇವಲ ಖಾಲಿ ಕ್ಯಾಲರಿಗಳಿಂದ ತುಂಬಿದ ಆಹಾರ ಎಲ್ಲಿದೆ ಅಂತ ಒಮ್ಮೆ ಯೋಚನೆ ಮಾಡಿ ನೋಡಿ. ಅಂದಿನ ನೈಸರ್ಗಿಕ ಮತ್ತು ಸಾವಯವ ಕೃಷಿ ಪದ್ಧತಿಗಳಿಂದ ಸಿಗುತ್ತಿದ್ದ ಆ ತಾಕತ್ತು ಇಂದಿನ ಅತಿಯಾಗಿ ಸಂಸ್ಕರಿಸಿದ ಆಹಾರದಲ್ಲಿ ಸಂಪೂರ್ಣವಾಗಿ ಕಳೆದುಹೋಗಿದೆ. ಈ ಪೋಷಕಾಂಶಗಳ ಲೂಟಿಯ ಅಸಲಿಕತೆ ಶುರುವಾಗೋದೇ ಇಲ್ಲಿಂದ. ಹಾಗಾದ್ರೆ ಈ ಕಳ್ಳತನಕ್ಕೆ ನಿಖರವಾದ ಹೆಸರೇನು? ವಿಜ್ಞಾನಿಗಳು ಇದನ್ನೇ ಗುಪ್ತ ಹಸಿವು ಅಥವಾ ಹಿಡನ್ ಹಂಗರ್ ಅಂತ ಕರೀತಾರೆ. ಇದೊಂದು ಅತ್ಯಂತ ಮೋಸಗೊಳಿಸುವ ಸ್ಥಿತಿ. ಇಲ್ಲಿ ಏನಾಗುತ್ತೆ ಅಂದ್ರೆ, ಹೊಟ್ಟೆ ತುಂಬಿರ್ತದೆ, ದೇಹಕ್ಕೆ ಬೇಕಾದ ಕ್ಯಾಲೋರಿಗಳು ನಿರಂತರವಾಗಿ ಸಿಗುತ್ತಿರ್ತವೆ. ಆದರೆ ದೇಹದ ಒಳಗಿರುವ ಜೀವಕೋಶಗಳು ಪ್ರಮುಖ ಸೂಕ್ಷ್ಮ ಪೋಷಕಾಂಶಗಳಿಲ್ಲದೆ ಹಸಿವಿನಿಂದ ಬಳಲುತ್ತಿರ್ತವೆ. ನಿರಂತರವಾಗಿ ಹೊಟ್ಟೆ ಬಿರಿಯ ತಿಂದ್ರೂ ಕೂಡ ಆಂತರಿಕವಾಗಿ ಅಪೌಷ್ಟಿಕತೆಯಿಂದ ಬಳಲುವುದು ಖಂಡಿತ ಸಾಧ್ಯವಿದೆ ಅನ್ನೋದನ್ನ ಇದು ಸ್ಪಷ್ಟಪಡಿಸ್ತದೆ. ಸರಿ, ಹಾಗಾದ್ರೆ ಈ ಕಳ್ಳತನ ನಿಖರವಾಗಿ ಎಲ್ಲಿ ನಡೀತಿದೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಳೋದು ಬಹಳ ಮುಖ್ಯ. ಈ ಅಪರಾಧ ಮುಖ್ಯವಾಗಿ 4 ಪ್ರತ್ಯೇಕ ಹಂತಗಳಲ್ಲಿ ನಡೆಯುತ್ತದೆ. ಮೊದಲನೆಯದು ನಮ್ಮ ಮಣ್ಣು, ಎರಡನೆಯದು ಬೀಜ, ಮೂರನೆಯದು ಕಾರ್ಖಾನೆ ಮತ್ತು ಕೊನೆಯದು ನಮ್ಮ ತಟ್ಟೆ. ಈ ಪ್ರತಿಯೊಂದು ಹಂತದಲ್ಲೂ ಆಹಾರದಿಂದ ನೈಸರ್ಗಿಕ ಪೋಷಕಾಂಶಗಳನ್ನು ಹೇಗೆ ವ್ಯವಸ್ಥಿತವಾಗಿ ಹಂತಹಂತವಾಗಿ ಕಿತ್ತುಕೊಳ್ಳಲಾಗ್ತಿದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಗಮನಹರಿಸೋಣ. ಮೊದಲನೇ ಕ್ರೈಮ್ ಸೀನ್ ಅಂದ್ರೆ ಮಣ್ಣಿನ ಕಡೆ ಗಮನಹರಿಸೋಣ. ಮಣ್ಣಿನಲ್ಲಿರುವ ಸಾವಯವ ಇಂಗಾಲದ ಪ್ರಮಾಣವು ಈಗ ಕೇವಲ 5% ಕುಸಿದಿದೆ ಅನ್ನೋದು ಅತ್ಯಂತ ಕಳವಳಕಾರಿ ಸತ್ಯ. ಅತಿಯಾದ ರಾಸಾಯನಿಕ ಗೊಬ್ಬರಗಳ ಬಳಕೆ ಮತ್ತು ನೈಸರ್ಗಿಕ ಜೈವಿಕ ಗೊಬ್ಬರಗಳ ಕೊರತೆಯಿಂದಾಗಿ ಕೃಷಿ ಭೂಮಿಯ 1/3 ಭಾಗದಷ್ಟು ಮಣ್ಣು ತನ್ನ ಜೀವಕಳೆಯನ್ನು ಕಳೆದುಕೊಂಡಿದೆ. ಭೂಮಿಗೆ ಮರುಜೀವ ನೀಡುವ ಸಾವಯವ ಕೃಷಿ ಪದ್ಧತಿಗಳಿಂದ ನಾವು ದೂರ ಸರಿದಿರುವುದೇ ಮಣ್ಣಿನ ಈ ದುಸ್ಥಿತಿಗೆ ಮತ್ತು ಪೋಷಕಾಂಶಗಳ ಭಾರಿ ನಷ್ಟಕ್ಕೆ ಬಹುಮುಖ್ಯ ಕಾರಣ ಅಂತ ಹೇಳ್ಬೋದು. ಇನ್ನು ಕೊನೆ ಹಂತವಾದ ನಮ್ಮ ತಟ್ಟೆಯತ್ತ ಒಮ್ಮೆ ಕಣ್ಣಾಡಿಸಿದರೆ, ಒಂದು ಕಾಲದಲ್ಲಿ ಮನುಷ್ಯರು ಸುಮಾರು 6,000ಕ್ಕೂ ಹೆಚ್ಚು ವೈವಿಧ್ಯಮಯ ಸಸ್ಯ ಪ್ರಭೇದಗಳನ್ನು ಆಹಾರವಾಗಿ ಸೇವಿಸ್ತಿದ್ರು. ನಂಬಲು ಅಸಾಧ್ಯ ಅನಿಸಿದರೂ ಇದು ಸತ್ಯ. ಆದರೆ ಇಂದು ಆ ವೈವಿಧ್ಯತೆ ನಾಶವಾಗಿ ನಮ್ಮ 70% ಕ್ಯಾಲರಿಗಳು ಕೇವಲ ಅಕ್ಕಿ, ಗೋಧಿ ಮತ್ತು ಮೆಕ್ಕೆಜೋಳ ಎಂಬ 3 ಬೆಳೆಗಳಿಂದ ಬರುತ್ತಿವೆ. ನಮ್ಮ ಆಹಾರದ ವೈವಿಧ್ಯತೆ ಹೇಗೆ ಕಣ್ಮರೆಯಾಗಿದೆ ಎನ್ನುವುದಕ್ಕೆ ಇದೊಂದು ಸ್ಪಷ್ಟ ನಿದರ್ಶನ ಅಲ್ವಾ? ಪೋಷಕಾಂಶಗಳ ಕೊರತೆಯಿಂದ ನಮ್ಮ ದೇಹದ ಮೇಲಾಡುವ ಪರಿಣಾಮವನ್ನು ಅರ್ಥ ಮಾಡಿಕೊಳ್ಳಲು ಈ ತಂತ್ರಜ್ಞಾನದ ಉದಾಹರಣೆ ಬಹಳ ರೋಚಕವಾಗಿದೆ. ನೋಡಿ, ಐರನ್ ಅಥವಾ ಕಬ್ಬಿಣಾಂಶ ಅನ್ನೋದು ನಮ್ಮ ಸ್ಮಾರ್ಟ್ಫೋನ್ನ ಬ್ಯಾಟರಿ ಇದ್ದಂತೆ. ಇದು ಮೆದುಳಿಗೆ ಆಮ್ಲಜನಕವನ್ನು ಒದಗಿಸಿ ಏಕಾಗ್ರತೆಗೆ ಸಹಾಯ ಮಾಡ್ತದೆ. ಇನ್ನು ಜಿಂಕ್ ಅಥವಾ ಸತು ಅನ್ನೋದು ವೈಫೈ ಕನೆಕ್ಷನ್ ಇದ್ದಂತೆ. ಇದು ನಮ್ಮ ರೋಗನಿರೋಧಕ ಶಕ್ತಿ ಮತ್ತು ಬೆಳವಣಿಗೆಯಂತಹ ಎಲ್ಲಾ ಪ್ರಮುಖ ಆ್ಯಪ್ಗಳನ್ನು ದೇಹದಲ್ಲಿ ರನ್ ಮಾಡ್ತದೆ. ಬ್ಯಾಟರಿ ಮತ್ತು ವೈಫೈ ಎರಡೂ ಇಲ್ಲದಿದ್ದರೆ ಫೋನ್ ಸ್ಥಿತಿ ಏನಾಗುತ್ತೆ ಅಂತ ನಮಗೆಲ್ಲ ಗೊತ್ತೇ ಇದೆ. ಅದೇ ರೀತಿ ದೇಹದ ಸ್ಥಿತಿಯನ್ನು ಕೂಡ ಸುಲಭವಾಗಿ ಊಹಿಸಬಹುದು. 57%. ಹೌದು, ಭಾರತದಲ್ಲಿ ಬರೋಬ್ಬರಿ 57% ಮಕ್ಕಳು ಕಬ್ಬಿಣಾಂಶದ ಕೊರತೆಯಿಂದ ರಕ್ತಹೀನತೆಗೆ ತುತ್ತಾಗಿದ್ದಾರೆ. ಪೋಷಕಾಂಶಗಳ ಕೊರತೆಯೆಂಬ ಈ ಗುಪ್ತ ಹಸಿವು ನಮ್ಮ ಭವಿಷ್ಯದ ಪೀಳಿಗೆಯ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಯನ್ನು ಎಷ್ಟರ ಮಟ್ಟಿಗೆ ಕುಂಠಿತಗೊಳಿಸಿದೆ ಅನ್ನೋದನ್ನ ಈ ಬೃಹತ್ ಸಂಖ್ಯೆ ಎತ್ತಿ ತೋರಿಸ್ತಿದೆ. ಇದು ನಿಜಕ್ಕೂ ಎಚ್ಚರಿಕೆಯ ಗಂಟೆ. ಹಾಗಾದ್ರೆ ಈ ದೊಡ್ಡ ಸಮಸ್ಯೆಗೆ ಕೃಷಿ ಕ್ಷೇತ್ರದ ಪರಿಹಾರವಾದರೂ ಏನು? ಆ ಪರಿಹಾರವೇ ಬಯೋಫೋರ್ಟಿಫಿಕೇಷನ್. ಗಾಬರಿಯಾಗಬೇಡಿ, ಇದೇನು ಲ್ಯಾಬ್ನಲ್ಲಿ ಮಾಡುವ ಕೃತಕ ಬದಲಾವಣೆ ಅಥವಾ GMO ಅಲ್ಲವೇ ಅಲ್ಲ. ಬದಲಾಗಿ ಇದು ಸಂಪೂರ್ಣ ನೈಸರ್ಗಿಕವಾದ ಸಾಂಪ್ರದಾಯಿಕ ಅಡ್ಡತಳಿ ಸಂವರ್ಧನೆ ಪ್ರಕ್ರಿಯೆ. ಬೀಜಗಳಲ್ಲೇ ಶಾಶ್ವತವಾಗಿ ಸೂಕ್ಷ್ಮ ಪೋಷಕಾಂಶಗಳನ್ನು ಮರುಸ್ಥಾಪಿಸುವ ಮೂಲಕ ಮೂಲದಲ್ಲೇ ಸಮಸ್ಯೆಗೆ ಚಿಕಿತ್ಸೆ ನೀಡುವ ಅತ್ಯುತ್ತಮ ವಿಧಾನ ಇದಾಗಿದೆ. ಈ ನೈಸರ್ಗಿಕ ಪ್ರಕ್ರಿಯೆ ಹೇಗೆ ನಡೀತದೆ ಅನ್ನೋದು ತುಂಬಾ ಕುತೂಹಲಕಾರಿಯಾಗಿದೆ.
ಮೊದಲನೇದಾಗಿ ಪುರಾತನವಾದ ಹೆಚ್ಚು ಪೌಷ್ಟಿಕಾಂಶವಿರುವ ಬೀಜವನ್ನು ಗುರುತಿಸಲಾಗುತ್ತದೆ. ನಂತರ ಅದನ್ನು ಇಂದಿನ ಹೆಚ್ಚು ಇಳುವರಿ ನೀಡುವ ಬೀಜದೊಂದಿಗೆ ಸೇರಿಸಿ 7 ರಿಂದ 8 ವರ್ಷಗಳ ಕಾಲ ನೈಸರ್ಗಿಕವಾಗಿ ಬೆಳೆಸಲಾಗುತ್ತದೆ. ಅಂತಿಮವಾಗಿ ಪೋಷಕಾಂಶ ಭರಿತ ಬೆಳೆಗಳು ಸಿದ್ಧವಾಗುತ್ತವೆ. ಇದರ ಅತಿ ದೊಡ್ಡ ಪ್ಲಸ್ ಪಾಯಿಂಟ್ ಏನಪ್ಪಾ ಅಂದ್ರೆ, ರೈತರಿಗೆ ಇದರಿಂದ ಯಾವುದೇ ಹೆಚ್ಚುವರಿ ವೆಚ್ಚ ತಗುಲುವುದಿಲ್ಲ. ಇದು ಪ್ರಕೃತಿಯ ನಿಯಮದಂತೆ ನೈಸರ್ಗಿಕವಾಗಿ ಕೆಲಸ ಮಾಡುತ್ತದೆ ಅನ್ನೋದಕ್ಕೆ ಇದೇ ದೊಡ್ಡ ಸಾಕ್ಷಿ. ಕೇವಲ ಹೊಲಗಳಲ್ಲಿ ಮಾತ್ರವಲ್ಲ, ನಮ್ಮ ಅಡುಗೆ ಮನೆಯಲ್ಲೇ ಯಾವುದೇ ಖರ್ಚಿಲ್ಲದೆ ಪೋಷಕಾಂಶಗಳನ್ನು ಹೆಚ್ಚಿಸಿಕೊಳ್ಳಲು ಒಂದು ಅದ್ಭುತವಾದ ಮಾರ್ಗವಿದೆ. ಅದೇ ಈ FUSS ಫ್ರೇಮ್ವರ್ಕ್. ಮೊದಲನೆಯದು ಫರ್ಮೆಂಟಿಂಗ್ ಅಥವಾ ಹುದುಗಿಸುವಿಕೆ. ಇದರಿಂದ ಪೋಷಕಾಂಶಗಳು 2 ರಿಂದ 5 ಪಟ್ಟು ಹೆಚ್ಚಾಗುತ್ತವೆ. ಎರಡನೆಯದು ಸಿಪ್ಪೆ ಸೇರಿದಂತೆ ಇಡೀ ಆಹಾರವನ್ನು ಬಳಸುವುದು. ಮೂರನೆಯದು ಕಾಳುಗಳನ್ನು ನೆನೆಸುವುದು ಮತ್ತು ಮೊಳಕೆ ಬರೆಸುವುದು. ಇದರಿಂದ ವಿಟಮಿನ್ಗಳು ಆಕ್ಟಿವೇಟ್ ಆಗುತ್ತವೆ. ಕೊನೆಯದಾಗಿ ಸ್ವಿಚಿಂಗ್, ಅಂದರೆ ಆಹಾರವನ್ನು ನಿರಂತರವಾಗಿ ಬದಲಾಯಿಸುತ್ತಾ ಸೇವಿಸುವುದು. ಸೂಕ್ಷ್ಮವಾಗಿ ಗಮನಿಸಿದರೆ ಇವೆಲ್ಲವೂ ನಮ್ಮ ಹಿರಿಯರು ಪಾಲಿಸುತ್ತಿದ್ದ ಸಾಂಪ್ರದಾಯಿಕ ಮತ್ತು ಶಕ್ತಿಶಾಲಿ ಅಭ್ಯಾಸಗಳೇ ಆಗಿವೆ ಅಲ್ವಾ? ಈಗ ಇಲ್ಲೊಂದು ಅತ್ಯಂತ ಕುತೂಹಲಕಾರಿ ಪ್ರಶ್ನೆ ಉದ್ಭವಿಸುತ್ತದೆ. ಒಂದು ಸಾಮಾನ್ಯ ತರಕಾರಿ ತನ್ನಷ್ಟಕ್ಕೆ ತಾನೇ ವಿಟಮಿನ್ ಡಿ ಅನ್ನು ಹೇಗೆ ಉತ್ಪಾದಿಸಿಕೊಳ್ಳಬಲ್ಲದು? ಇದು ಕೇಳಲು ಯಾವುದೋ ಮ್ಯಾಜಿಕ್ ತರಹ ಅನಿಸಿದ್ರೂ ನಮ್ಮ ಅಡಿಗೆ ಮನೆಯಲ್ಲಿಯೇ ಮಾಡಬಹುದಾದ ಒಂದು ಅಚ್ಚರಿಯ ತಂತ್ರ ಇದರ ಹಿಂದಿದೆ. ಬನ್ನಿ ಆ ರಹಸ್ಯವನ್ನು ಭೇದಿಸೋಣ. ಆ ಮ್ಯಾಜಿಕ್ ಬೇರೇನೂ ಅಲ್ಲ, ಬಿಸಿಲಿನಲ್ಲಿ ಒಣಗಿಸಿದ ಅಣಬೆಗಳು ಅಥವಾ ಮಶ್ರೂಮ್ಸ್. ಹೌದು, ಅಣಬೆಗಳನ್ನು ಕತ್ತರಿಸಿ ಅವುಗಳ ಒಳಭಾಗವನ್ನು ಕೇವಲ 15 ರಿಂದ 60 ನಿಮಿಷಗಳ ಕಾಲ ಸೂರ್ಯನ ಬೆಳಕಿಗೆ ಉಡ್ಡಿದ್ದರೆ ಅವುಗಳಲ್ಲಿರುವ ವಿಟಮಿನ್ ಡಿ ಪ್ರಮಾಣವು ಬರೋಬ್ಬರಿ 50 ಪಟ್ಟು ಹೆಚ್ಚಾಗ್ತದೆ. ಇದನ್ನು ನಾವು ಆಹಾರಕ್ಕೆ ಮಾಡಿಸುವ ಸೂರ್ಯ ನಮಸ್ಕಾರ ಅಂತಲೇ ಕರೀಬೋದು. ಪ್ರಕೃತಿಯ ಜೊತೆಗಿನ ಒಡನಾಟ ಎಂತಹ ಅದ್ಭುತಗಳನ್ನು ಸೃಷ್ಟಿಸುತ್ತದೆ ಅನ್ನೋದಕ್ಕೆ ಇದೊಂದು ಸಣ್ಣ ಉದಾಹರಣೆ ಅಷ್ಟೇ. ಈ ಎಲ್ಲ ಪರಿಹಾರಗಳನ್ನು ಒಟ್ಟುಗೂಡಿಸಿ ಹೇಳ್ಬೇಕಂದ್ರೆ ಒಂದು ಅದ್ಭುತವಾದ ಸಾಲು ಎಲ್ಲವನ್ನೂ ಹೇಳ್ತದೆ: ರೈತನಂತೆ ಬದುಕಿ ಮತ್ತು ತಿನ್ನಿ. ಹೌದು, ಋತುಮಾನಕ್ಕೆ ತಕ್ಕಂತೆ ಬೆಳೆಯುವ ನೈಸರ್ಗಿಕ ಮತ್ತು ಸಂಪೂರ್ಣ ಆಹಾರವನ್ನು ಸೇವಿಸುವುದು, ಸಾಕಷ್ಟು ಸೂರ್ಯನ ಬೆಳಕಿಗೆ ಮೈಯೊಡುವುದು ಮತ್ತು ಒತ್ತಡರಹಿತ ಜೀವನವನ್ನು ನಡೆಸುವುದು. ಸಾವಯವ ಕೃಷಿಯ ತತ್ವಗಳನ್ನು ಕೇವಲ ಹೊಲಗಳಲ್ಲಷ್ಟೇ ಅಲ್ಲ, ನಮ್ಮ ದೈನಂದಿನ ಜೀವನದಲ್ಲೂ ಅಳವಡಿಸಿಕೊಳ್ಳುವುದೇ ನಿಜವಾದ ಆರೋಗ್ಯದ ಗುಟ್ಟು. ಭೂಮಿಯನ್ನು ನಾವು ಹೇಗೆ ನೈಸರ್ಗಿಕವಾಗಿ ಪೋಷಿಸುತ್ತೇವೆಯೋ ನಮ್ಮ ದೇಹವನ್ನು ಕೂಡ ಹಾಗೆಯೇ ಪೋಷಿಸಬೇಕು. ಅಂತಿಮವಾಗಿ ಈ ಇಡೀ ತನಿಖೆಯ ನಂತರ ಒಂದು ಪ್ರಮುಖ ಮತ್ತು ಆಳವಾದ ಪ್ರಶ್ನೆ ಕಾಡುತ್ತದೆ. ತಟ್ಟೆಯಿಂದಲೇ ಪೋಷಕಾಂಶಗಳು ವ್ಯವಸ್ಥಿತವಾಗಿ ಕಳ್ಳತನವಾಗುತ್ತಿವೆ ಎಂಬುದು ಖಚಿತವಾದ ಮೇಲೆ ಆ ಪೋಷಕಾಂಶಗಳನ್ನು ಮರಳಿ ಪಡೆಯಲು ಗ್ರಾಹಕರಾಗಿ ನಾವೆಲ್ಲರೂ ಈಗ ಯಾವ ಕ್ರಮಗಳನ್ನು ತೆಗೆದುಕೊಳ್ಳಲಿದ್ದೇವೆ? ಕೇವಲ ಆಕರ್ಷಕ ಜಾಹೀರಾತುಗಳನ್ನು ನಂಬುವ ಬದಲು ಆಹಾರದ ಪ್ಯಾಕೆಟ್ಗಳ ಮೇಲಿರುವ ಲೇಬಲ್ಗಳನ್ನು ಪ್ರಶ್ನಿಸಲು ಶುರು ಮಾಡಬೇಕಾದ ತುರ್ತು ಅಗತ್ಯವಿದೆ. ನೈಸರ್ಗಿಕ ಆರೋಗ್ಯವನ್ನು ಮರಳಿ ಪಡೆಯುವ ದಿಕ್ಕಿನಲ್ಲಿ ಇದು ನಮ್ಮೆಲ್ಲರ ಮೊದಲ ಹೆಜ್ಜೆಯಾಗಲಿ. ಎಚ್ಚೆತ್ತುಕೊಳ್ಳುವ ಸಮಯ ಈಗ ಬಂದಿದೆ.